ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಮನುಷ್ಯ ಅಂದ ಮೇಲೆ ಮ್ಯಾನರ್ಸ್ ಅನ್ನೋದು ಬಹಳ ಮುಖ್ಯ ನೋಡ್ರಪ್ಪ. ಎಲ್ಲಿ ಯಾವಾಗ ಹೆಂಗ್ ಮಾತಾಡ್ಬೇಕು ಅನ್ನೋದು ಬಹಳ ಚಂದ ಗೊತ್ತಿರ್ಬೇಕು. ಇಲ್ಲಾಂದ್ರ ಮಂದಿ ಪಪ್ಪು ಪಪ್ಪು ಅಂತಾರ, ಹುಚ್ಚ ಅಂತಾರ, ಮೆಂಟಲ್ ಅಂತಾರ, ಏನೇನೋ ಕರೀಲಿಕ್ ಶುರು ಮಾಡ್ಬಿಡ್ತಾರ. ನೀವೇ ಹೇಳ್ರಿ, ಯಾರೇ ಸಾವಿನ ಮನೆಗೆ ಹೋಗಿ ನಕ್ಕೋತ ಕುಂತ್ರ ಏನಾಗ್ತದೆ ಹೇಳ್ರಿ? ಏನ್ರಿ ಮಜಾಕ್ ಮಾಡ್ಲಿಕತ್ತೀರಿ ಅಂತ ಕೇಳ್ಲಿಕತ್ತೀರಿ ನೀವ? ಸಾವಿನ ಮನ್ಯಾಗ ಯಾರ್ರೀ ನಗ್ತಾರ ಅಂತ ಕೇಳಿದ್ರೆ ಅದಾರ್ರಿ ನಗವ್ರ ಅದಾರ. ಅದಕ್ಕೆ ನಮ್ಮ ರಾಹುಲ್ ಅಣ್ಣವರೇ ಸಾಕ್ಷಿ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನೀವು ಹೋಗಿರೋದು ನಾಮಕರಣ, ಮದುವೆ ಅಥವಾ ಮುಂಚೆ ಕಾರ್ಯಕ್ರಮಕ್ಕೆ ತಿಳ್ಕೊಂಡ್ರೆ ನೀವ? ಸಾವಿನ ಮನೆ ರೀ ಅದು. ಅಲ್ಲ, ಅಲ್ಲಿನೂ ಹಿಂಗ್ ಹಲಕಿಸ್ಕೊಂಡ್ ಕುಂತೀರಲ್ಲ, ನೀವು ಏನ್ ಹೇಳ್ಬೇಕನ್ನೋದು ನನಗಂತೂ ಅರ್ಥ ಆಗಲಾಗ್ಯದ ನೋಡ್ರಿ. ಹೋಗ್ಲಿ ಬಿಡ್ರಪ್ಪ, ಅಷ್ಟಕ್ಕೂ ಅಲ್ಲಿ ಏನಂಥದ್ ಕಾಮಿಡಿ ನಡಿಲಿಕತ್ತೈತೆ ಸ್ವಲ್ಪ ಹೇಳ್ರಿ ನೋಡೋಣ, ನಾನು ಕೇಳ್ತೀನಿ. ನೋಡ್ರಿ, ಎಲ್ಲಿ ನಗಬೇಕು, ಎಲ್ಲಿ ನಗಬಾರದು, ಎಲ್ಲಿ ಹೆಂಗಿರ್ಬೇಕು ಅನ್ನೋದೇ ಗೊತ್ತಿಲ್ಲಾರ್ದಂಥ ಇವ್ರನ್ನೇನರೇ ದೇಶದ ಪ್ರಧಾನಿ ಮಾಡ್ಬಿಟ್ರಿ ಅಂದ್ರ ದೇಶದ ಕತೆ ಇಷ್ಟೇ ಕಣ್ಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಅಂತ ಹಾಡ್ಕೊತ ಕುಂದ್ರಬೇಕಾಗ್ತದೆ. ಸ್ವಲ್ಪ ಮೋದಿಜಿನ್ ನೋಡಿರಿ, ಕಲಿಬೇಕಿಲ್. 55 ವರ್ಷ ಆಯ್ತು, ಇನ್ನ ನಾ ಯೂತ್ ಅಂತ ಹೇಳಿ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡಿದ್ರ ಮಂದಿ ಮಂಗಳಾರತಿ ಮಾಡ್ತಾರ. ಈ ಕೋರ್ಟ್ನ್ಯಾಗ ಉಗಿದು ಉಳ್ಳಾಗಡ್ಡಿ ಕಟ್ಟದ್ರ ನೋಡ್ರಿ ಮೊನ್ನೆ ಹೆಂಗಿತ್ತು. ಪಾಪ ಅಣ್ಣನಿಗೆ ಈ ಕೋರ್ಟ್ ಉಗಿದು ಉಳ್ಳಾಗಡ್ಡಿ ಕಟ್ಟಿದಂತ ಹೇಳಿ ತಂಗ್ಯವ್ವ ಫುಲ್ ರಾಂಗ್ ಆಗ್ಬಿಟ್ಟಾರ. ನಮ್ಮಣ್ಣ ಭಾರತೀಯ ಹೌದೋ ಇಲ್ಲೋ ಅಂತ ಕೇಳು ಹಕ್ಕು ಕೋರ್ಟಿಗಿಲ್ಲ ಅಂತ ಭಯಂಕರ ಸಿಟ್ಟಿನ್ಯಾಗ ಮಾತಾಡ್ಯಾರ. ಪ್ರಿಯಾಂಕಾ ಮೇಡಮ್, ನಿಮ್ಮ ಅಣ್ಣನ ಮೇಲೆ ಒಂದು ಕೇಸ್ ಐತಿ, ನೆನಪದನ ನಿಮಗ? 2 ಪೌರತ್ವ ಇರುವಂತಹ ಕೇಸ್. ಅದ್ರಾಗ ನಿಮ್ಮಣ್ಣ ಭಾರತೀಯ ಪೌರ ಹೌದೋ ಇಲ್ವೋ ಅನ್ನೋದು ಡಿಸೈಡ್ ಮಾಡ್ಬೇಕಾಗಿರೋದು ಕೋರ್ಟೇ ನೋಡ್ರಪ್ಪ, ನೆನಪಿರ್ಲಿದ. ಇದೆಲ್ಲ ಅರ್ಥ ಆಗ್ಬೇಕು ಅಂತಂದ್ರ ನಿಮಗ ಈ ಸ್ಟೈಲ್ನಾಗ ಹೇಳಬೇಕಾಗಬಹುದೋ ಏನೋ. ಯಾಕೆ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ, ಅಕ್ರಮ, ಮೋಸ, ವಂಚನೆ ಯಾಕೆ? ಕೆಟ್ಟದನ್ನ ನೋಡಬೇಡ, ಕೆಟ್ಟದನ್ನ ಕೇಳಬೇಡ, ಕೆಟ್ಟದನ್ನ ಮಾಡಬೇಡ. ಹಾ, ಇದು ಕರೆಕ್ಟ್ ಆಗೈತ್ ನೋಡ್ರಿ. ಆದ್ರೂ ನೀವು ಎಷ್ಟು ಬೇಕಾದ್ರೂ ಹೇಳ್ರಿ, ಒಂದಿಷ್ಟು ಮಂದಿ ಚೇಂಜ್ ಆಗುದೇ ಇಲ್ಲ. ಇದು ರಾಹುಲ್ ಗಾಂಧಿ ಒಬ್ರಿಗೆ ಇರೋ ಪ್ರಾಬ್ಲಮ್ ಅಂತ ತಿಳ್ಕೊಂಡಿದ್ಯಾನ. ಆದ್ರೆ ಆಮೇಲೆ ಗೊತ್ತಾಯ್ತು, ಇಲ್ಲ ಇದು ಇಡೀ ಕಾಂಗ್ರೆಸ್ ಸಮಸ್ಯೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ಈ ಯುವ ನಾಯಕನನ್ನ ಮೆಚ್ಚಿಸ್ಲಿಕ್ಕ ನಮ್ಮಲ್ಲೊಬ್ರು ತುಘಲಕ್ ಮುಖ್ಯಮಂತ್ರಿ ಬೇರೆ ಅದಾರ. ಅಲ್ರಿ, ಮಾನ್ಸೂನ್ ಶುರು ಆಗಿದೆ, ನಮ್ಮ ರೈತರು ಗೊಬ್ಬರ ಇಲ್ಲಾರ್ದೆ ಒದ್ದಾಡ್ಲಿಕ್ಕತ್ತಾರ. ಕೇಂದ್ರದವರು ನಮ್ಮ ರೈತರ ಪಾಲಿನ ಗೊಬ್ಬರ ಕಳಿಸಿದ್ರ ಸಿದ್ದರಾಮಯ್ಯನವ್ರು ಏನ್ ಮಾಡ್ಯಾರ ಗೊತ್ತಾ? ಅದನ್ನ ಕೇರಳಕ್ಕೆ ಕಳಿಸ್ಬಿಡುದ? ಅಲ್ಲ, ಏನ್ರಿ ಬಂತ್ರಿ ಇವ್ರಿಗೆ ರೋಗ ಅಂದ್ರೆ ನೀವ? ಪಾಪ ನಮ್ಮ ರೈತರು ರಾತ್ರಿ ಇಡೀ ಕಾದು ಗೊಬ್ಬರ ಸಿಗ್ತೈತೆ ಅಂತ ಕಾಯ್ಕೊಂಡು ಕುಂತ್ರ ಇವ್ರು ಹಿಂದಿನ ಬಾಗಿಲಿನಿಂದ ಹಗರ್ಕ್ ಯಾಕೆ ಬಿಡ್ರಿ, ರಾಜಾರೋಷವಾಗಿ ಕೇರಳಕ್ಕೆ ಸಾಗಿಸ್ಬಿಟ್ಟಾರ. 15 ಟನ್ ಯೂರಿಯಾ ತುಂಬಿದಂತ 330 ಚೀಲ ಗೊಬ್ಬರ ಇಲ್ಲಿವೇ ಇಲ್ಲ, ಮಂಗ ಮಾಯ. ಅಲ್ರಿ ಸಿದ್ದರಾಮಯ್ಯನವ್ರೆ, ಅಧಿಕಾರಕ್ಕೆ ಬರೋಕಿನ ಮೊದಲ ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ ಅಂತ ಹಾಡ್ದವ್ರು ನೀವು. ಈಗ ನೋಡಿದ್ರ ಹಿಂಗ ಮೋಸ ಮಾಡುದು. ಆ ದೇವ್ರು ನಿಮಗ್ ಒಳ್ಳೇದ್ ಮಾಡ್ತಾನ? ಇದು ನ್ಯಾಯನ? ಅಲ್ಲ, ಹೋಗಿ ನಿಮ್ಮಲ್ಲಿ ನ್ಯಾಯ ಕೇಳಲಿಕ್ಕತ್ತೀನಲ್ಲ. ಒಂಥರ ನೀವು ಉಸಿರು ಒಳ್ಳೆನೆ ಬಿಡ್ರಿ. ಅವತ್ತು ಯಡಿಯೂರಪ್ಪನವರು CM ಆಗಿದ್ದಾಗ ಏನ್ ಮಾತಾಡಿದ್ರೆ ನೆನಪದ ನಿಮಗ? ಯಡಿಯೂರಪ್ಪ, ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡಿದ್ದೇನು ಅಂತ ಕೇಳಲಿಕ್ಕತ್ತಿದ್ರಿ, ನೆನಪಾರ್ತಾ ನಿಮಗದು? KSRTC ನೌಕರರ ಸಮಸ್ಯೆ ಕೇಳಲಿಲ್ಲ. ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ಮಾತೀವಿ, ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ, ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ, ವರ್ಗ ಮಾಡ್ಬಿಡ್ತೀವಿ, ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ. ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಪ್ಪ ಯಡಿಯೂರಪ್ಪ. ಸಿದ್ದರಾಮಯ್ಯನವ್ರೆ, ಈಗ ನಾವು ನಿಮ್ದೇ ಸ್ಟೈಲ್ನಾಗ ಹೆಸರು ಚೇಂಜ್ ಮಾಡ್ಕೊಂಡು ನಿಮ್ದೇ ಡೈಲಾಗ್ ಹೊಡೆದ್ರೆ ಹೆಂಗಿರ್ತೈತೆ ಹೇಳ್ರಿ? ಅಕಸ್ಮಾತಿನ ಯಡಿಯೂರಪ್ಪನವ್ರು ಹಿಂಗಂದ್ರೆ ಹೆಂಗಿರ್ತದ? ಸಿದ್ದರಾಮಯ್ಯ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡು ಏನು ಅಂತ ಕೇಳಿದ್ರೆ ಹೆಂಗಿರ್ತೈತೆ ಹೇಳ್ರಿ? ಅಲ್ಲ, ಅಧಿಕಾರಕ್ಕೆ ಬರೋಕಿನ ಮೊದಲ ಹಂಗು ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿದ್ದಂಥ DK ಶಿವಕುಮಾರ್ ಅವರು ಸಹಿತ ಏನ್ ಹೇಳಿದ್ದಪ್ಪ. ಬಗ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲ ನಮ್ಮ ನೌಕರರಿಗೆ ತಮ್ಮದೇ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಸರ್ಕಾರ ಕೂತ್ಕೋಬೇಕು, ಮಾತಾಡಬೇಕು, ಬಗೆಹರಿಸಬೇಕು, ಅವರ ನೋವನ್ನು ಕೇಳಬೇಕು, ಅವರ ಏನು ಮುಷ್ಕರನ ಮುಟ್ಟಕ್ಕೆ ಮಾಡಬಾರ್ದು, ಅವ್ರನ್ನ ಕರೆದು ಮಾತಾಡಬೇಕು.
ಸರ್ಕಾರ ಅವ್ರ ಮೇಲೆ ನಡೆಸ್ತಾ ಇರೋಂಥ ಧೋರಣೆ ಸರಿ ಇಲ್ಲ. ಮಿಸ್ಟರ್ ಟ್ರಬಲ್ ಶೂಟರ್, ಈಗ ನೋಡಿದ್ರ ರಾಜ್ಯದ ತುಂಬಾ ಟ್ರಬಲ್ಗಳೇ ಕಾಣ್ಲಿಕ್ಕತ್ತಾವ ನೋಡ್ರಿ. ದಯವಿಟ್ಟು ಸ್ವಲ್ಪ ಕುಂತು ಮಾತಾಡಿ ಬಗೆಹರಿಸ್ರಲ್ಲ. ಅಲ್ಲ, ನೀವ್ ಹೆಂಗ ಬಗೆಹರಿಸ್ತೀರಿ ಹೇಳ್ರಿ? ಪಾಪ ನೀವೇನ್ CM ಅದಿರ, CM ಸ್ಥಾನ ಕೊಟ್ಟಿದ್ರ ಬಗೆಹರಿಸ್ತಿದ್ರೋ ಏನೋ ಯಾರಿಗ್ ಗೊತ್ತು. ನೋಡ್ರಿ, ಇದ್ರಾಗ ಸಿದ್ದರಾಮಯ್ಯನವ್ರ ಮಾಡ್ಕೊಳ್ಳಲ್ಲ ಅದಾರಲ್ಲ, ಅವರೇ CM ಆಗಿ ಅವರೇ ಮಾಡ್ಕೊಳ್ಳಿ ಬಿಡು ಅನ್ನೋ ತರ ನಿಮ್ದು ಆಟಿಟ್ಯೂಡ್ ಐತಿ ನೋಡ್ರಿ. ಮಾಡ್ತಾ ಇದೀವಿ, ಎಷ್ಟು ಮಾಡಿದ್ರು ಸಾಲದು, ಮಾಡ್ತಾ ಇದೀವಿ. ಅಸೆಂಬ್ಲಿ ಟೈಮ್ ಎಲ್ಲ ಹೇಳ್ತೀನಿ. ಖಂಡಿತ ಯಾವುದೇ ಟೆಂಡರ್ ಕರೆದಿದ್ದೀವಿ, ಅದೆಲ್ಲ ಮುಗಿಸ್ಬೇಕು ಆದಷ್ಟು ಜಲ್ದಿ. ಡೆಡ್ಲೈನ್ ಸರ್ ರೋಡ್ಗಳ ಒಟ್ನ್ಯಾಗ ಗಂಡ ಹೆಂಡತಿ ಜಗಳದ ನಡುವು ಕೂಸ್ ಬಡವಾಯ್ತು ಅಂತಾರಲ್ಲ, ಹಂಗ ನಿಮ್ಮಿಬ್ಬರು ಜಗಳದ ನಡುವು ಇಡೀ ರಾಜ್ಯನೇ ಬಡವಾಗ್ಲಿಕ್ಕತ್ತದ. ಪುಗ್ಸಟ್ಟೆ ಕೊಡು ಮುಂದ ನೆನಪಿರ್ಲಿಲ್ಲ ನಿಮಗ ಇದು ವಜ್ಜಿ ಆಗ್ತದಂತ ಹೇಳಿ. ಹಿಂಗ ಮಾಡಿನೇ ಪಶ್ಚಿಮ ಬಂಗಾಳನ ನರಕ ಮಾಡ್ಬಿಟ್ರು. ಅಪೋಸಿಷನ್ ಪಾರ್ಟಿದವ್ರು ಓಡಾಡುವಂಗಿಲ್ಲ, ಹಂಗದ ಅಲ್ಲಿನ ಕಾನೂನು ಸುವ್ಯವಸ್ಥೆ. ಇಡೀ ರಾಜ್ಯ ದಿವಾಳಿ ಮಾಡಿ ಸಾಲ ಮಾಡಿ ಹೋಗೋ ಒಳಗ ಅಕ್ಕ ಬಾಂಗ್ಲಾಗ ಮಾರಿದ್ರು ಏನ್ ಆಶ್ಚರ್ಯ ಇಲ್ಲ ಬಿಡ್ರಿ. ಇವರೆಲ್ಲ ಒಂದಾಗಿ ಸರ್ಕಾರ ನಡೆಸಿದ್ರ ದೇಶನಂತೂ ಗುಡಿಸಿ ಗುಂಡಾಂತರ ಮಾಡ್ತಾರ, ಅದ್ರಾಗ ಡೌಟೇ ಬೇಡ ಅಂತೀನಿ ನಾನು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.